ನೋಡಿ, ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು 9ನೇ ತಾರೀಕಿಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇದು ದೇಶದ ಜನರು ಕೊಟ್ಟಿರ್ತಕ್ಕಂಥ ತೀರ್ಪು, ಮ್ಯಾಂಡೇಟು. ಈ ಸಲ ಮತ್ತೆ ಮೂರನೇ ಬಾರಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರ ಕಾರ್ಯವನ್ನು ನಿರ್ವಹಿಸಬೇಕು. ಇಡೀ ದೇಶಕ್ಕೆ ಕಳೆದ 10 ವರ್ಷದ ಅವಧಿಯಲ್ಲಿ ಅಭಿವೃದ್ಧಿ ಅಂದ್ರೆ ಏನಂತಕ್ಕಂಥದ್ದನ್ನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾಡಿ ತೋರಿಸಿದ್ದಾರೆ. ಎಲ್ಲಾ ಕಾರ್ಯದಲ್ಲಿ ಕೂಡ ಇವತ್ತು ಭಾರತ ಜಗತ್ತಿಗೆ ಜಗನ್ಮಾತೆಯಾಗಿ ಬೆಳಗುವಂತ ನಿಟ್ಟಿನಲ್ಲಿ ಇಡೀ ಜಗತ್ತು ಭಾರತದ ಲೀಡರ್ಶಿಪ್ ಅನ್ನು ಕೂಡ ಒಪ್ಪುವಂತ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಆಗಿದ್ದು ನೋಡಿದ್ದೇವೆ. NDA ಮಿತ್ರ ಪಕ್ಷಗಳು ಇವತ್ತು ನಿನ್ನೆ ನಡೆದಂತ ಸಭೆಯಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಆಗಬೇಕು ಅನ್ನೋಂಥದ್ದು ಕೂಡ ಎಲ್ಲರೂ ಕೂಡ ಸರ್ವಸಮ್ಮತ ತೀರ್ಮಾನ ಆಗಿದೆ. ಈಗ 9ನೇ ತಾರೀಕಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಇವತ್ತು ನಮ್ಮ ದೆಹಲಿ ಕಚೇರಿಯಿಂದ ಆಹ್ವಾನ ಬಂದಿದೆ. ಇವತ್ತು ನಾನು ಕೂಡ ಇವತ್ತು ಮಧ್ಯಾಹ್ನದಿಂದ ತೆರಳ್ತಾ ಇದ್ದೇನೆ, ಬೆಂಗಳೂರಿಗೆ ಡೆಲ್ಲಿಗೆ ತೆರಳ್ತಾ ಇದ್ದೇನೆ. ಉಳಿದಂತೆ ಎಲ್ಲರೂ ಕೂಡ ಆಗುತ್ತೆ. ಒಂದು ವಿಶ್ವಾಸ ಇದೆ, ಮುಂದಿನ ದಿನಮಾನಗಳಲ್ಲಿ ಕೂಡ ಮುಂದಿನ 5 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿ ಪಥ ಬಹಳ ದೀರ್ಘವಾಗಿ ಸಾಗುವಂತ ನಿಟ್ಟಿನಲ್ಲಿ ಆಗುತ್ತೆ. ದೇಶಕ್ಕೆ ಒಂದು ಹೊಸ ದಿಕ್ಕನ್ನ ತರತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಗ್ತೈತೆ ಅನ್ನೋ ಸಂಪೂರ್ಣ ವಿಶ್ವಾಸ. ಈ ನಿರ್ಧಾರವನ್ನ ದೆಹಲಿ ಹೈಕಮಾಂಡ್ ಅವರು ತೆಗೆದುಕೊಳ್ತಾರ. ಯಾರು ಸಚಿವರಾಗಬೇಕು ಅನ್ನೋಂಥದ್ದನ್ನ ದೆಹಲಿಯ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು ಕೂಡ ತೆಗೆದುಕೊಳ್ತಾರ. ನಮ್ಮಲ್ಲಿ ನಮಗೊಂದು ಸೌಭಾಗ್ಯ ಅಂದ್ರೆ ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ 3 MP ಇವತ್ತು. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ಜಗದೀಶ್ ಶೆಟ್ಟರ್ ಅವರು ಹಿಂದೆ ಮುಖ್ಯಮಂತ್ರಿ ಕೆಲಸ ಮಾಡಿದ್ದಾರೆ. 3 ಜನ ಓನ್ ಮನಿ ಇರೋದು ನಾನು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಐತಿ. ಯಾರಾದರೂ ಕೂಡ ನಾವು ಸಂತೋಷವನ್ನು ಪಟ್ಟಪಡ್ತೀವಿ. ಲೋಕದಲ್ಲಿ ತಿರುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಜನರು ಇವತ್ತು ಸ್ಪಷ್ಟವಾಗಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ನೋಡಿ, ಒಂದ್ಸಲ ಇಡೀ UPA ಭಾರತೀಯ ಜನತಾ ಪಾರ್ಟಿ ಎಷ್ಟು ಸೀಟ್ ಅಲೋನ್ ಭಾರತೀಯ ಜನತಾ ಪಾರ್ಟಿ ಎಷ್ಟು ಸೀಟ್ ಗೆದ್ದೈತೆ ಅಷ್ಟು UPA ಸೀಟ್ ಗೆಲ್ಲಕ್ಕಾಗಿಲ್ಲ. ಆದರೂ ಕೂಡ ಬ್ರಹ್ಮಾಲೋಕದಲ್ಲಿ ತಿರುಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೇಗೆ ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ. 1 ವರ್ಷ ಅಲ್ಲ, ಮುಂದಿನ 15 ವರ್ಷನೂ ಕೂಡ ಭಾರತೀಯ ಜನತಾ ಪಾರ್ಟಿ ನೇತೃತ್ವ, NDA ನೇತೃತ್ವದ ಸರ್ಕಾರನ ನಡೀತೈತಿ. ಈ 5 ವರ್ಷ 29ರವರೆಗೂ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ. ಮುಂದಿನ 10 ವರ್ಷನೂ ಕೂಡ ಭಾರತೀಯ ಜನತಾ, ಯಾಕಂದ್ರೆ ನರೇಂದ್ರ ಮೋದಿ ಅವರು ಸ್ಪಷ್ಟ ಕಲ್ಪನೆ ಕೊಟ್ಟಾರ, 2047ವರೆಗೂ ಕೂಡ ದೇಶ ಅಭಿವೃದ್ಧಿಶೀಲ ಹೊಂದಿರತಕ್ಕಂಥ ದೇಶ ಆಗಬೇಕು, ಜಗತ್ತಿನ ನಂಬರ್ 1 ದೇಶ ಆಗಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡಕತ್ತಾರೆ ವಿನ ಯಾರೋ ಮನೆಯನ್ನು ಬೆಳಗಿಸುವಂತ ಕೆಲಸಕ್ಕಲ್ಲ. ಹೀಗಾಗಿ ಅವರು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಸರ್ಕಾರ ಇವತ್ತು 10 ವರ್ಷದಲ್ಲಿ ಒಬ್ಬ ವ್ಯಕ್ತಿ ಮೇಲೆ, ಪ್ರಧಾನಮಂತ್ರಿಗಳಿಂದ ಹಿಡ್ಕೊಂಡು ಸಚಿವರಿಂದ ಹಿಡ್ಕೊಂಡು ಒಬ್ಬ ಲೋಕಸಭಾ ಸದಸ್ಯರ ಮೇಲೂ ಕೂಡ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕಿಯನ್ನು ಇಲ್ಲದ ರೀತಿಯಲ್ಲಿ ಇವತ್ತು ಅಧಿಕಾರ ಕೊಟ್ಟಂತೆ ಸಾಮಾನ್ಯ ಕೆಲಸ ಅಲ್ಲ. ಇವತ್ತು ಇವರೆಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇವತ್ತೇನಾಯ್ತು ಕರ್ನಾಟಕ ಸರ್ಕಾರದಲ್ಲಿ? ಇವತ್ತು ನಾಗೇಂದ್ರ ಅವರು ಯಾಕೆ ರಾಜೀನಾಮೆ ಕೊಟ್ಟರಾಗಾದ್ರೆ? ಇವತ್ತು ನಾಗೇಂದ್ರ ಅವರು ರಾಜೀನಾಮೆಗೆ ನಿಲ್ಲಂಗಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಕ್ ಇಚ್ಛೆ ಪಡ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ರಾಜೀನಾಮೆ ಕೊಡಬೇಕಾದಂತ ಪರಿಸ್ಥಿತಿ ಬಂದಿದೆ ಈಗ. ಆ ಕಾರಣಕ್ಕಾಗಿ ನಾಗೇಂದ್ರ ಅವರನ್ನ ಮೊದಲೇ ಬಲಿ ಕೊಡತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಾಗಾದ್ರೆ ಇವತ್ತು ಫೈನಾನ್ಸ್ ಖಾತೆಯನ್ನು ನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರು? ಸ್ವತಃ ಮುಖ್ಯಮಂತ್ರಿಗಳಿದ್ದಾರೆ. ನಿಮ್ಮ ಖಾತೆಯಿಂದ ಇವತ್ತೆಲ್ಲ ಹಣ ವರ್ಗಾವಣೆ ಆಗ್ತಾ ಇದೆ. ನಿಮ್ಮ ಮೂಗಿನಡಿಯಲ್ಲೇ ನಿಮ್ಮ ಖಾತೆ ಕೆಳಗಡೆ ಎಲ್ಲ ಹಣ ವರ್ಗಾವಣೆ ಆಗಿದೆ. ಹಾಗಾದ್ರೆ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಇವತ್ತು ಸರ್ಕಾರನ ವಜಾಗೊಳಿಸ್ತಕ್ಕಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ. ಭ್ರಷ್ಟಾಚಾರ ಅಂತಕ್ಕಂಥದ್ದು ಹದ್ದು ಮೀರಿ ಹೋಗುವಂಥದ್ದಾಗಿದೆ. 40% ಅಲ್ಲ, 60% ಸರ್ಕಾರ ಆಗಿ ಇವತ್ತು ಎದ್ದು ಕಾಣುವಂಥ ನಿಟ್ಟಿನಲ್ಲಿ ಆಗಿದೆ. ನನಗೆ ವಿಶ್ವಾಸ ಇದೆ, ಇವತ್ತು ತಮ್ಮ ಮುಖಾಂತರ ಬಹಳ ಸ್ಪಷ್ಟ ಆಗಿದ್ದೀನಿ, ಈ ಹಗರಣ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಐತಿ, ಇದು ಸರ್ಕಾರಕ್ಕೆ ಉರುಳಾಗತ್ತೆ. ಸರ್ಕಾರ ಬಿದ್ದರೂ ಕೂಡ ಆಶ್ಚರ್ಯ ಪಡೋದಿಲ್ಲ ಅನ್ನೋದು ಸ್ಪಷ್ಟತೆ ಇದೆ. ರಾಜೀನಾಮೆ ಕೊಡೋದಿಲ್ಲ, ಇವರೆಲ್ಲ ಒಳಗೋಕರಿ. ಈಗ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಇವತ್ತು ಅವ್ರಿಗೆ ಸ್ಪಷ್ಟತೆ ಆಗಿದೆ, ಒಂದು ಸರ್ಕಾರಿ ಖಾತೆಯಲ್ಲಿ ಇರ್ತಕ್ಕಂಥ ಹಣ, ಅಭಿವೃದ್ಧಿ ನಿಗಮ ಯಾರ್ದೈತಿ? ವಾಲ್ಮೀಕಿ ಅಭಿವೃದ್ಧಿ ನಿಗಮ. ನನಗಿರ್ತಕ್ಕಂಥ ಮಾಹಿತಿ, ಫಸ್ಟ್ ಇನ್ಫಾರ್ಮೇಶನ್ ಇರೋದಂತಂದ್ರೆ ಕರ್ನಾಟಕದ ಒಳಗಡೆ ಮಾತ್ರ ಅದರದ ಹಣವನ್ನ ಯುಟಿಲೈಸೇಷನ್ ಮಾಡಬೇಕು. ಆ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಹಣವನ್ನು ವರ್ಗಾವಣೆ ಮಾಡಬೇಕು. ನೀವು ಹೈದರಾಬಾದ್ನಾಗ ಯಾಕೆ ವರ್ಗಾವಣೆ ಮಾಡಿದ್ರಿ? ಆ ಹಣ ಯಾಕೆ ಹೋಯ್ತು ಹೈದರಾಬಾದ್ಗೆ? ಅಭಿವೃದ್ಧಿ ನಿಗಮದಲ್ಲಿ ನಾವು ಎದಕ್ಕೆ ಕೊಡ್ತೀವಿ ದುಡ್ಡು? ಅಲ್ಲಿರ್ತಕ್ಕಂಥ ಸಾಲಗಳನ್ನು ಕೊಡುವಂಥದ್ದು, ಸಣ್ಣ ಸಣ್ಣ ವಾಹನಗಳನ್ನು ತಗೊಳ್ಳುವಂಥದ್ದಾಗ್ಲಿ, ಇತರ ಉದ್ಯಮಶೀಲತೆ ಮಾಡಲಿ ಅಂತದಾಗತ್ತೆ. ನೀವು IT ಕಂಪ್ನಿ ಟೈಪ್ ಅಲ್ಲಿ ಫ್ಯಾಕ್ಟ್ರಿಗಳು ಏನೋ ಓಪನ್ ಮಾಡಿದಾರೆ, ಪ್ರೈವೇಟ್ ಕೋಆಪರೇಟಿವ್ ಬ್ಯಾಂಕಿಗೆ ನೀವು ಅಲ್ಲಿ ಕಳಿಸಿ ಅಲ್ಲಿಂದ ಆ ದುಡ್ಡನ್ನ ತಕೊಳ್ಳುವಂಥ ಕೆಲಸ ಆಯ್ತು. ಹಾಗಾದ್ರೆ ಏನ್ ನಡೆದಿದೆ ಅಂತಂತೇಳಿ ಇದರಲ್ಲಿ ಬಹಳ ಸ್ಪಷ್ಟವಾಗಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಸರ್ಕಾರ ಉರುಳಾಗತ್ತಿದೆ. ಇವತ್ತು ಕೇವಲ ಒಬ್ಬರು ಮಂತ್ರಿ ಅಲ್ಲ, ಈಗ ನಿಮ್ಮ ಅನೇಕ ಮಾಧ್ಯಮದಲ್ಲಿಗಳೇ ನಿನ್ನೇನು ತೋರ್ಸಾಕಿದ್ರೆ ಇನ್ನೂ 4 ಜನ 5 ಜನ ಮಂತ್ರಿಗಳು ಹೋಗ್ತಾರೆ ಅನ್ನೋದಲ್ಲ. 5 ಜನ ಮಂತ್ರಿ ಅಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಯವರೇ ಇದಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಪ್ರಸಂಗ ಬಂದು ನಿಲ್ಲುತ್ತೆ. ಇದು ಸ್ಪಷ್ಟವಾಗಿರಲಿ.